ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾ ಇವತ್ತು ಈರುಳ್ಳಿ ಸಂಡಿಗೆ ಮಾಡ್ತೀನಿ ರೀ. ಈರುಳ್ಳಿ ಸಂಡಿಗೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಹತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವೇ ನೋಡ್ಬೋದು ರೀ. ಈಗ ನಾನು ಒಂದು ಅರ್ಧ ಕಪ್ಪ ಸಾಬುದಾನಿ ತೊಗೊಂಡೇನಿ ರೀ. ಅವು ಹಾಕೊಂಡು ಹುರ್ಕೋತೀನಿ ನೋಡ್ರಿ. ಹುರಿದಂದ್ರೆ ಪೂರ ಕೆಂಪಾಗಂಗೆ ಹುರಿದಲ್ರಿ, ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ. ಸಾಬುದಾನಿ ಒಳಗೆ 2-3 ನಮೂನಿ ಸಾಬುದಾನಿ ಸಿಗುತ್ತೆ ರೀ. ನಿಮ್ಗೆ ಯಾವ್ದು ಸಿಗುತ್ತೆ ನೋಡ್ಕೊಂಡು ಮಾಡ್ಕೋಬೋದು. ಅದೇ ಹಾಕೋಬೇಕು ಇದೇ ಹಾಕೋಬೇಕತ್ತೇನಿಲ್ಲ. ನೀವು ದೊಡ್ಡದಾದ್ರೂ ಹಾಕೋಬೋದು, ಸಣ್ಣದಾದ್ರೂ ಹಾಕೋಬೋದು. ನನ್ನ ಹತ್ರ ದೊಡ್ಡದಿತ್ತು, ನಾನು ದಪ್ಪನ್ ತೊಗೊಂಡು ನೋಡ್ರಿ ಸಾಬುದಾನಿ. ಇವು ಅರ್ಧ ಕಪ್ ಸಾಬುದಾನಿ ಅದಾವ್ರಿ. ಹಿಂಗೆ ಕೈಗೆ ಮುಟ್ಟಿದ್ರೆ ಬಿಸಿ ಹತ್ಬೇಕ್ರಿ ಅವು. ನೀವು ಬೇರೆ ಬೇರೆ ಯಾವ್ದು ಹುರಿದು ಮಾಡ್ತಿರುವಾಗ ಚಲೋ ಹೊತ್ನಾಗ ಹುರ್ಕೋತಿರಲ್ರಿ, ಹಂಗೇನು ಹುರಿದ್ಬೇಡ್ರಿ. ನಿಮ್ಮ ಕೈಯಲ್ಲಿ ಮುಟ್ಟಕ್ಕೆ ಬಂದ್ರೆ ಸಾಕ್ರಿ. ಕೈಯಾಗ ಬಿಸಿ ಹತ್ತ ಗೊತ್ತಾಗುತ್ತೆ ನೋಡಿ, ನಿಮ್ಗೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ರೀ ಬಿಸಿ ಆಗ್ಯಾವ ಅಂಥೇಳಿ. ಅಷ್ಟಾದ್ರೆ ಸಾಕ್ರಿ. ಈಗ ಹುರಿದವ್ರಿ, ಮತ್ತು ಕಲರು ಚೇಂಜ್ ಆಗ್ತಾವೆ ನೋಡ್ರಿ, ವೈಟ್ ಆಗಿಬಿಡ್ತಾವೆ ನೋಡ್ರಿ ಹುರಿದ ತಕ್ಷಣ. ಇಷ್ಟಾದ್ರೆ ಸಾಕ್ರಿ ಅವು. ಈ ರೀತಿ ಆಗ್ಯಾವ ನೋಡ್ರಿ. ಈಗ ಇವು ತಣ್ಣಗಾಗಲ್ರಿ. ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ಸ್ವಲ್ಪ ವೈಟ್ ಆಗ್ಯಾವು. ಇಷ್ಟಾದ್ರೆ ಸಾಕ್ರಿ ಅವು, ಜಾಸ್ತಿ ಏನು ಹುರಿದು ಬೇಡ್ರಿ. ಈಗ ಸಾಬುದಾನಿ ಹುರ್ಕೊಂಬಂದಿನಲ್ರಿ, ತಣ್ಣಗಾಗ್ಯಾವು. ಈಗ ನಾನು 2 ಕಪ್ ಅಕ್ಕಿ ತೊಗೊಂಡಿನಿ, ಅರ್ಧ ಕಪ್ ಸಾಬುದಾನಿ ತೊಗೊಂಡಿನಿ ನೋಡ್ರಿ. ಇವು ಇದ್ರಾಗ ಹಾಕೋತೀನಿ ನೋಡ್ರಿ. ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ತಣ್ಣಗಾದ ನಂತರ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಬೇಕ್ರಿ. 2 ಕಪ್ ಅಕ್ಕಿಗೆ ಅರ್ಧ ಕಪ್ಪ ಸಾಬುದಾನಿ ತೊಗೊರಿ. ನೀವು 4 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ ಸಾಬುದಾನಿ ತೊಗೊಳ್ರಿ. ನಾನೀಗ 2 ಕಪ್ ಅಕ್ಕಿ ತೊಗೊಂಡು ನೋಡ್ರಿ. ನೀವು ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೇಕು. ನಾನು ಇಷ್ಟು ಮಾತ್ರ ತೊಗೊಂಡಿನಿ ನೋಡ್ರಿ. ನೀವು ಕರೆಕ್ಟ್ ಅಳತೆಯಲ್ಲಿ ಹಾಕೊಂಡು ಮಾಡಿದ್ರೆ ಮಸ್ತಾಗಿ ಬರ್ತಾವೆ ಸಂಡಿಗೆ. ಈ ರೀತಿ ಎಲ್ಲ ಚಲೋತ್ನೆ ಮಾಡ್ಕೊಂಡು ಮಿಲ್ಲಿಗೆ ಹೋಗಿ ಹಾಕ್ಸಂಬರ್ಬೇಕಾಗ್ತೈತೆ ರೀ. ಯಾಕಂದ್ರೆ ಹಿಟ್ಟು ಸ್ಮೂತಾಗಿ ಇರ್ಬೇಕು ರೀ. ಇಲ್ಲ ನನ್ನ ಹತ್ರ ಗಿರಣಿ ಐತಿ, ನಾ ಗಿರಣ್ಯಾಗ ಮಾಡ್ಕೊಳಕತ್ತೀನಿ ರೀ. ಇಲ್ಲ ಮನ್ಯಾಗ ಗಿರಣಿ ಐತಿ, ಗಿರಣ್ಯಾಗ ಹಾಕೋತೀನಿ ರೀ. ಇಲ್ಲ ನಮ್ಮ ಮನ್ಯಾಗ ಗಿರಣಿ ಇಲ್ಲಪ್ಪ, ಹೆಂಗೆ ಮಾಡೋದಂದ್ರೆ ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಸಣ್ಣಗಾಗಿ ರುಬ್ಕೋಬೇಕಾಗ್ತೈತೆ ರೀ. ಹಿಟ್ಟು ಎಷ್ಟು ಸಣ್ಣ ಆಗ್ತೈತಲ್ರಿ ಅಷ್ಟು ಚಲೋ ಆಗ್ತೈತೆ ರೀ. ಈಗ ನಾನು ಗಿರಣ್ಯಾಗ ಹಾಕಿ ಹಿಟ್ಟು ಮಾಡ್ಕೊಂಬರ್ತೀನಿ ನೋಡ್ರಿ. ನಮ್ಮ ಮನ್ಯಾಗ ಗಿರಣಿ ಐತಲ್ರಿ, ಅದೇ ಗಿರಣ್ಯಾಗ ನಾನು ಬೀಸ್ತೀನಿ ನೋಡ್ರಿ. ಈಗ ಹಾಕೋತೀನಿ ನೋಡ್ರಿ. ನೀವು ಎಷ್ಟಾದರೂ ಹಾಕೋಬೋದು ರೀ ಗಿರಣ್ಯಾಗ. 5 kg ವರೆಗೆ ಬೇಕಾದಷ್ಟು ಹಾಕೊಂಡು ಹಿಟ್ಟು ಮಾಡ್ಕೋಬೋದು ರೀ. ಈಗ ನೋಡ್ರಿ, ನಿಮ್ಮ ವಿಡಿಯೋದಾಗ ಕಾಣಕತ್ತಿರ್ಬೇಕ್ರಿ. ಅಕ್ಕಿ ಮತ್ತು ಸಾಬುದಾನೆಲ್ಲ ಒಳಗೆ ಹೆಂಗೆ ಹೊಂಟಾವ ನೋಡ್ರಿ, ಕೆಳಗೆ ಹಿಟ್ಟಾಗಿ ಬರ್ತೈತ್ರಿ ಅದು ನೋಡ್ರಿ. ನಾ 1 kg ಅಷ್ಟು ಹಾಕೊಂಡಿದ್ದೆ, ಮುಗಿಯಾಕೆ ಬಂದಾವ ನೋಡ್ರಿ. ನೋಡ್ರಿ ಎಲ್ಲ ಖಾಲಿ ಅದು ನೋಡ್ರಿ. ಈಗ ಕೆಳಗೆ ಹಿಟ್ಟಾಗಿರ್ತೈತಿ. ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಹಿಟ್ಟು ಹೆಂಗೆ ರೆಡಿ ಆಗೈತಿ ಅಂತೇಳಿ. ಈಗ ಮೇಲೆಲ್ಲ ಕಾಳು ಖಾಲಿ ಆದವು ರೀ. ಈಗ ಕೆಳಗೆ ಹಿಟ್ಟು ರೆಡಿ ಆಗಿರ್ತೈತಿ ನೋಡ್ರಿ. ನೋಡ್ರಿ ಹಿಟ್ಟು ರೆಡಿ ಆಗೈತಿ, ಬಿಸಿ ಇರ್ತೈತಿ. ನೀವು ನೋಡ್ಕೊಂಡು ತಕ್ಕೋಬೇಕಾಗ್ತೈತಿ ರೀ. ನೋಡ್ರಿ ಬಿಸಿ ಇರೋದ್ರಿಂದ ಉಗ ಬರ್ತೈತಿ ನೋಡ್ರಿ. ನೋಡ್ರಿ ಇಷ್ಟು ಹಿಟ್ಟಾಗೈತಿ ನೋಡ್ರಿ. ಸಾಬುದಾನಿ ಅಕ್ಕಿ ಹಿಟ್ಟು ಇದು. ಈಗ ನಮ್ಮ ಮನ್ಯಾಗ ಹಿಟ್ಟು ಬೀಸೋ ಗಿರಣಿ ಇತ್ತಲ್ರಿ, ಆ ಗಿರಣ್ಯಾಗ ಹಿಟ್ಟು ಬೀಸ್ಕೊಂಬಂದಿನಿ ನಾನು. ಈಗ ನಾನು ಈ ಕಪ್ಪಿಲೆ ಅಳ್ದು ಹಾಕೋತೀನಿ ನೋಡ್ರಿ ಹಿಟ್ಟು ಎಷ್ಟಾಗೈತಿ ಅಂತೇಳಿ. ಅಂದ್ರೆ ನಿಮ್ಗೆ ನೀರು ಹಾಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅಷ್ಟೇ ರೀ. ಈ ಸಂಡಿಗೆ ಮಾಡಾಗ ಅಳತಿ ಮೇನ್ ಬೇಕ್ರಿ. ನೀವು ಹೆಚ್ಚು ಕಡಿಮೆ ಕೇಳ್ತಿರ್ತೀರಿ ನನಗೆ, ಹಾಗಾಗಿ ನಾನು ನಿಮ್ಗೆ ಅಳತಿ ತೋರಿಸಿದ್ರೆ ಆಯ್ತು ಅಂತ ಹೇಳಿ ಅಳತಿ ಮಾಡಾಕತ್ತೀನಿ ನೋಡ್ರಿ. ನೋಡ್ರಿ ಕಪ್ಪಿಲೆ ಅಳದು ಹಾಕೊಳಕತ್ತೀನಿ ನಾ ನೋಡ್ರಿ. ಇದು 1 ಕಪ್ ಐತಿ. ಈಗ ಹಾಕೋತೀನಿ ನೋಡ್ರಿ. ನೋಡ್ರಿ 2 ಕಪ್ ಹಾಕೊಂಡಿನಿ. ಈಗ 1 ಕಪ್ಪಿಗೆ 3 ಕಪ್ ನೀರು ಹಾಕೋಬೇಕಾಗ್ತೈತಿ. ಹಂಗೆ 2 ಕಪ್ಪಿಗೆ 6 ಕಪ್ ನೀರು ಹಾಕೋತೀನಿ ನೋಡ್ರಿ. ನೀವು ಹಿಟ್ಟು ಯಾವ ಕಪ್ಪಿಲೆ ತೊಗೊಂಡಿರ್ತೀರಲ್ರಿ, ಆ ಕಪ್ಪಿಲೆ 3 ಕಪ್ ನೀರು ಹಾಕೋಬೇಕಾಗ್ತೈತಿ ರೀ. ಈಗ ನಾನು 2 ಕಪ್ ಹಿಟ್ಟು ತೊಗೊಂಡಿನಿ. ಈಗ ಇದಕ್ಕೆ 6 ಕಪ್ ನೀರು ಹಾಕೋತೀನಿ ರೀ ನಾನು. ಈಗ ನೋಡ್ರಿ 1 ಕಪ್, 2 ಕಪ್, 3 ಕಪ್, 4 ಕಪ್, 5 ಕಪ್ಪು, 6 ಕಪ್ ನೋಡ್ರಿ. ಈಗ ಇದು ಚಲೋ ಹೊತ್ನಾಗೆ ಕಲಸ್ಕೊತೀನಿ ನೋಡ್ರಿ. ಗಂಟಿಲ್ದಂಗೆ ಕಲಸ್ಬೇಕಾಗ್ತದೆ ರೀ. ನಾವು ದೋಸೆ ಮಾಡಕ್ಕೆ ಹಿಟ್ಟು ಕಲಸ್ಕೊತೀವಲ್ರಿ, ಆ ರೀತಿ ಕಲಸ್ಬೇಕ್ರಿ ಇದು. ಬೇಸಿಗೆ ಬಂತಂದ್ರೆ ಬೇರೆ ಬೇರೆ ಥರ ವೆರೈಟಿ ಎಲ್ಲ ಥರ ಸಂಡಿಗೆ ಹಪ್ಪಳಗಳೆಲ್ಲ ಮಾಡ್ತಿರ್ತೀರಿ. ನಾನು ಸುಮಾರು ನಮ್ನಿ ಮಾಡಿ ತೋರ್ಸೀನಿ ರೀ. ಇದೊಂದು ನಮ್ನಿ ಮಾಡಿ ತೋರ್ಸಾಕತ್ತೀನಿ. ಈ ಉಳ್ಳಾಗಡ್ಡಿ ಸಂಡಿಗೆನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ.
ಈಗ ನೋಡ್ರಿ ಇದನ್ನ ಗಂಟಿಲ್ದಂಗೆ ಚಲೋ ಹೊತ್ತಿಗೆ ಕಲ್ಸ್ಕೊಂಡಿನಿ ನೋಡ್ರಿ. ನಾ ಹೇಳಿರೋ ಅಳತೆಯಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಅಂದ್ರೆ ಮಸ್ತಾಗಿ ಬರ್ತಾವೆ ಸಂಡಿಗೆ. ನೀವು ಅನ್ಕೋಬೋದು ಇಷ್ಟು ತಳ್ಳಗೆ ಕಲ್ಸಿರಿ ಇದ್ರಾಗ ಹೆಂಗೆ ಸಂಡಿಗೆ ಮಾಡ್ತೀರಿ ಅಂತ ನೀವು ಅನ್ಕೋಬೋದು. ನೀವು ನೋಡ್ತಾ ಹೋಗ್ರಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗ್ತೈತ್ರಿ. ನಾ ಈಗಿಲ್ಲಿ ಹಿಟ್ಟು ಕಲಸಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿನಿ. ನಿಮ್ಮ ಹತ್ರ ದಪ್ಪ ತಳದ ಪಾತ್ರೆ ಇದ್ರೆ ದಪ್ಪ ತಳದ ಪಾತ್ರೆ ಇಟ್ಕೋರಿ. ನಾನು ಕುಕ್ಕರ್ ಇಟ್ಕೊಂಡಿನಿ. ಈಗ ಇದಕ್ಕೆ ಒಂದು 6 ಕಪ್ ನೀರು ಹಾಕೋತೀನಿ. ನಾ ಇಲ್ಲೊಂದು 6 ಕಪ್ ನೀರು ಹಾಕಿ ಹಿಟ್ಟು ಕಲಸಿ ಇಟ್ಟಿನಿ. ಇಲ್ಲಿ 6 ಕಪ್ ನೀರು ಹಾಕೊಂಡು ಕಾಯಕ್ಕಿಡ್ತೀನಿ ನೋಡ್ರಿ. ಈಗ 1 ಕಪ್ ಹಾಕ್ಕೊಂಡಿನಿ ನೋಡ್ರಿ. 2 ಕಪ್ ಹಾಕೋತೀನಿ, 3 ಕಪ್ಪು, 4 ಕಪ್ಪು, 5 ಕಪ್ಪು, 6 ಕಪ್ಪು. ಈಗ 6 ಕಪ್ ನೀರು ಹಾಕೀನಿ. ಇವು ನೀರು ಕುದಿಲ್ರಿ. ಈಗ ನೋಡ್ರಿ ನೀರು ಕಾಯ್ದಾವು, ನಿಮ್ಗೆ ಕಾಣ್ತಿರ್ಬೇಕು ವಿಡಿಯೋದಾಗ ನೀರು ಕಾಯ್ದಾವು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕೋತೀನಿ. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕೋಬೋದ್ರಿ. ನೀವು ಮನೆ ವಿಡಿಯೋದಾಗ ಕೇಳಿದ್ರಿ ಅಡುಗೆ ಸೋಡಾ ಹಾಕ್ರಿ ಇನ್ನೂ ಪಳ್ಳಾಗಿ ಬರ್ತಾವೆ ಸಂಡಿಗೆ ಅಂತೇಳಿ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಅಡುಗೆ ಸೋಡಾ ಹಾಕೊಳಕತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನಾ ಒಂದು 2-3 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡೀನಿ, ಅವು ಹಾಕೋತೀನಿ ನೋಡ್ರಿ. ಈ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ನಾವೇನು ಮೊದಲು ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಇದನ್ನ ಹಾಕ್ಕೊಳ್ಳೋಣ್ರಿ. ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಡ್ರಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕಾಗ್ತೈತಿ. ನೀವು ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಗಂಟಾಗಲ್ರಿ ಅದು. ನೀವು ಚಲೋ ಹೊತ್ತಿಗೆ ಹಿಟ್ಟು ಕಲಿಸಿ ಇಲ್ಲಿ ಹಾಕೊಂಡ್ರೆ ಇದು ಮಸ್ತಾಗಿ ಬರ್ತೈತ್ರಿ. ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತ್ರಿ. ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ತಾನೆ ಇರ್ಬೇಕಾಗ್ತೈತ್ರಿ. ಇದೊಂದು 5-6 ನಿಮಿಷ ಬೇಯಿಸ್ಬೇಕ್ರಿ ಇದು. ನೋಡ್ರಿ ಇನ್ನೇನು ಗಂಟಾಗಲ್ರಿ. ಈಗ ಕುದಿ ಹಿಡ್ದದಿಲ್ರಿ, ಇನ್ನು ಗಂಟಾಗಲ್ರಿ. ಇದು ನಿಮ್ಗೆ ಹಿಟ್ಟು ಹೆಂಗಾಗೈತೆ ಅದು ಗೊತ್ತಾಗ್ಬೇಕನ್ನೋದಾದ್ರೆ ಇದು ಕಲರ್ ಚೇಂಜ್ ಆಗುತ್ತೆ ನೋಡ್ರಿ. ಇದು ನೋಡ್ರಿ ಕುದಿ ಹಾಕತೈತಲ್ಲ, ಹಿಂಗೊಂದು 5 ನಿಮಿಷ ಕುದಿಸ್ಕೋಬೇಕಾಗ್ತೈತ್ರಿ ನಾವು. ನೋಡ್ರಿ ಇದು ಲಟಪಟ ಕುದ್ದೈತಿ ನೋಡ್ರಿ. ನಿಮ್ಗೆ ಗೊತ್ತಾಗ್ತಿರ್ಬೇಕು ಕಲರು ಚೇಂಜ್ ಆಗೈತಿ ನೋಡ್ರಿ. ನೋಡ್ರಿ ಈ ರೀತಿ ಆಗ್ಬೇಕ್ರಿ ಇದು. ಈಗ ಇದು ತಣ್ಣಗಾಗ್ಬೇಕ್ರಿ. ತಣ್ಣಗಾದ ನಂತರ ನಮ್ಗೆ ಸೆಣಗಿ ಹಾಕಕ್ಕೆ ಬರ್ತೈತ್ರಿ. ಇಲ್ಲಾಂದ್ರೆ ಕೈಗೆ ಮುಟ್ಟಕ್ಕೆ ಬರಲ್ರಿ, ಬಿಸಿ ಇರ್ತೈತಿ. ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಬಿಸಿಲಿಗೆ ಒಯ್ದು ಸೆಣಗಿಗಳು ಹಾಕ್ಕೊಳ್ಳೋಣ್ರಿ. ಈ ಒಂದು 2-3 ದಿವಸ ಚಲೋ ಹೊತ್ನಾಗೆ ಬಿಸಿಲಾಗ ಒಣಗಿಸ್ಕೋಬೇಕ್ರಿ. ನೀವು ಒಣಗಿಸಿಟ್ರೆ ಮಸ್ತಾಗಿರ್ತಾವೆ. ನೀವು ವರ್ಷತಕ ಡಬ್ಬಿ ತುಂಬಿಟ್ರೆ ವರ್ಷತಕ ಯಾವಾಗ ಬೇಕು ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದ್ರಿ. ನಾ ಈಗ ಇವು ಬಿಸಿಲಿಗೆ ಹಾಕ್ತೀನಿ ರೀ. ಬಿಸಿಲಿಗೆ ಹಾಕಿ ಒಣಗಿದ ಮೇಲೆ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ರೀ. ಈಗ ನೋಡ್ರಿ ನಾ ರೆಡಿ ಮಾಡಿದ್ದೆ. ಇದು ತಣ್ಣಗಾಗೈತ್ರಿ, ಪೂರ್ತಿ ತಣ್ಣಗಾಗೈತಿ. ನೀವು ಪೂರ್ತಿ ತಣ್ಣಗಾದ ನಂತರ ಹಾಕ್ಬೇಕಾಗ್ತೈತ್ರಿ. ನೋಡ್ರಿ ನಾನು ಈ ರೀತಿ ಹಾಕ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಸೆಣಗಿಗಳು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಾಕ್ಕೋಬೇಕಾಗ್ತೈತ್ರಿ. ಇವು ಬಿಸಿಲಿಗೆ ಹಾಕ್ಬೇಕ್ರಿ. ಇವು ಅಂದ್ರೆ ಚಲೋ ಹೊತ್ನಾಗೆ ಒಣಗ್ತಾವ್ರಿ. ನೋಡ್ರಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕಾಗ್ತೈತ್ರಿ. ಇವು ಉಳ್ಳಾಗಡ್ಡಿ ಸಂಡಿಗೆ ರೀ. ನೋಡ್ರಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು. ಇವು ಬಿಸಿಲಿಗೆ ಹಾಕ್ಕೋಬೇಕ್ರಿ. ಒಂದು 2 ದಿವಸ ಚಲೋ ಹೊತ್ನಾಗೆ ಒಣಗಬೇಕ್ರಿ. ಬೇಸಿಗೆ ಬಂತಂದ್ರೆ ಎಲ್ಲರೂ ಮೆಳಗಿ ಮ್ಯಾಗ ಹಪ್ಪಳ ಸಂಡಿಗೆ ಹಾಕ್ತಾ ಇರ್ತೀರಿ. ನಾನು ಸುಮಾರು ನಮ್ನಿ ಮಾಡಿ ತೋರಿಸೀನಿ. ಮನೇಲಿ ನೆರಳಲ್ಲಿ ಮಾಡುವು ಮಾಡಿ ತೋರಿಸೀನಿ, ಬಿಸಿಲಲ್ಲಿ ಮಾಡುವು ಮಾಡಿ ತೋರಿಸೀನಿ ರೀ. ಕೆಲವೊಂದು ಮನೆಯಲ್ಲೇ ಒಣಗಿಸ್ಕೋಬೋದು, ಕೆಲವೊಂದು ಬಿಸಿಲೇ ಬೇಕಾಗ್ತೈತೆ ರೀ. ಹಾಗಾಗಿ ನಾನು ಇವತ್ತು ಉಳ್ಳಾಗಡ್ಡಿ ಸಂಡಿಗೆ ಮಾಡಾಕತ್ತೀನಿ. ಬಿಸಿಲು ನೋಡ್ರಿ ಎಷ್ಟು ಮಸ್ತ್ ಬಿಸಿಲು ಐತಿ. ನೀವು 1-2 ದಿನ ಚಲೋ ಹೊತ್ನೆ ಬಿಸಿಲು ಬಿದ್ದಾಗ ಹಾಕಿದ್ರಿ ಅಂದ್ರೆ ಮಸ್ತಾಗಿ ಒಣಗಿಬಿಡ್ತಾವ್ರಿ. ನೋಡ್ರಿ ನಾ ಈ ಸೈಜಲ್ಲಿ ಹಾಕ್ಕೊಳಕತ್ತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದ್ರಿ. ನಾನು 2 ಕಪ್ ಹಿಟ್ಟಿನ ಮಾಡಿದ್ನಲ್ರಿ, ಇಷ್ಟು ಸಂಡಿಗೆಗೆ ನೋಡ್ರಿ. ಈ 1-2 ದಿನ ಚಲೋ ಹೊತ್ತಿಗೆ ಬಿಸಿಲಿಗೆ ಒಣಗಿಸ್ಕೋಬೇಕ್ರಿ. ನೀವು ಒಣಗಿಸಿ ಡಬ್ಬಿ ತುಂಬಿಟ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಕರ್ಕೊಂಡು ತಿನ್ಬೋದ್ರಿ ನೀವು. ಈ 1-2 ದಿನ ಬಿಸಿಲಿಗೆ ಒಣಗಲ್ರಿ. ಚಲೋ ಹೊತ್ತಿಗೆ ಒಣಗಿದ ನಂತರ ನಾನು ನಿಮ್ಗೆ ಎಣ್ಣೆ ಫ್ರೈ ಮಾಡಿ ತೋರಿಸ್ತೀನಿ ರೀ ಹೆಂಗಾಗಿ ಅವು ಅಂತೇಳಿ. ನೋಡ್ರಿ ವೀಕ್ಷಕರೇ, ನಾನು ಮಾಡಿದ್ನಲ್ರಿ 2 ಕಪ್ ಅಕ್ಕಿ, ಅರ್ಧ ಕಪ್ ಸಾಬೂದಾನಿಯಿಂದ ಇಷ್ಟು ಸಂಡಿಗೆ ಆಗ್ಯಾವ ನೋಡ್ರಿ. ಇವು ಉಳ್ಳಾಗಡ್ಡಿ ಸಂಡಿಗೆ ರೀ. ನಾನು 3 ದಿನ ಒಣಗಿಸ್ಕೊಂಡಿನಿ ರೀ. ಈ ರೀತಿ ಆಗ್ಯಾವ ನೋಡ್ರಿ. ಈಗ ಇವು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ರೀ ಹೆಂಗಾಗ್ಯಾವು ಅಂತೇಳಿ. ನಾ 3-4 ದಿವಸ ಚಲೋ ಹೊತ್ನಾಗ ಒಣಗಿಸ್ಕೊಂಡಿನಿ ರೀ. ಹಿಂಗಾಗ್ಯಾವ ನೋಡ್ರಿ.
ನೀವು ಎಷ್ಟು ಚಲೋ ಹೊತ್ನಾಗ ಒಣಗಿಸಿ ಡಬ್ಬಿ ತುಂಬಿಡ್ತೀರಲ್ರಿ ಅಷ್ಟು ಮಸ್ತಾಗಿರ್ತಾವ್ರಿ, ಏನೂ ಹಾಳಾಗಲ್ರಿ, ಕೆಡಲ್ಲ, ಮಸ್ತಾಗಿರ್ತಾವೆ. ಈಗ ನಾ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನೋಡ್ರಿ ಎಣ್ಣೆ ಚಲೋ ಹೊತ್ನಾಗ ಕಾಯ್ದೈತಿ. ನಾ ಈಗ ಸೆಣ್ಗಿ ಬಿಡ್ತೀನಿ ನೋಡ್ರಿ. ನೋಡ್ರಿ ನಾ ಒಂದು 4 ಬಿಟ್ಟಿನಿ ನೋಡ್ರಿ, ಎಷ್ಟು ಮಸ್ತ್ ಫ್ರೈ ಆಗ್ಯಾವ ನೋಡ್ರಿ. ಇವು ಉಳ್ಳಾಗಡ್ಡಿ ಶೇಂಗಿ ರೀ. ನೋಡಿ ನೀವು ಎಣ್ಣೆ ಚಲೋ ಹೊತ್ನಾಗ ಕಾಯಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಮಸ್ತಾಗಿ ಬರ್ತಾವೆ ನೋಡ್ರಿ. ನಾನು ಇನ್ನೊಂದು ಸ್ವಲ್ಪ ಬಿಡ್ತೀನಿ ನೋಡ್ರಿ. ನೋಡ್ರಿ ಇವು ಉಳ್ಳಾಗಡ್ಡಿ ಶೇಂಗಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಉಳ್ಳಾಗಡ್ಡಿ ಶೇಂಗಿ ಮಾಡೋದನ್ನು. ಈ ಉಳ್ಳಾಗಡ್ಡಿ ಶೇಂಗಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ನೋಡ್ರಿ ಎಷ್ಟು ಮಸ್ತಾಗಿ ಬಂದವ್ರು ಉಳ್ಳಾಗಡ್ಡಿ ಶೇಂಗಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ.